ಸರ್ ಇದು ವೈಟ್ ಟ್ಯಾಪಿಂಗ್ ವೀಕ್ಷಣೆ ಮಾಡಿದಿರಾ? ಅಳತೆ ಬೇರೆ ಮಾಡ್ತಾ ಇದ್ರಿ. ನೋಡಪ್ಪ, ಬೆಂಗಳೂರಲ್ಲಿ ಈಗಾಗಲೇ 150 ಕಿಲೋಮೀಟರ್ ತೆಗೆದುಕೊಂಡಿದ್ದೀವಿ. ಕ್ವಾಲಿಟಿ ಇಂಪಾರ್ಟೆಂಟ್. 30 ವರ್ಷ ಏನು ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಇವತ್ತು ತೆಗೆದುಕೊಂಡಿದ್ದೀವಿ. 1,500 ಕೋಟಿ ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ. ಬಹಳ ಮಳೆ ನಿಂತಿ ಅಂತ ನಾವು ಸ್ವಲ್ಪ ವೆಯ್ಟ್ ಮಾಡೋದು ಅಷ್ಟೇ, ಇಲ್ಲಾಂದ್ರೆ ಇಷ್ಟೊತ್ತಿಗೆಲ್ಲ ಮುಗಿದೋಗೋದು. ಒಂದು ತಿಂಗಳು ಸ್ವಲ್ಪ ಆಗಿದೆ, ಲೇಟ್ ಆಗಿದೆ. ಆದರೂ ನಾವೆಲ್ಲ ಸ್ವಲ್ಪ ಕ್ವಾಲಿಟಿನ ನಾನೇ ಖುದ್ದಾಗೆ ನನಗೆ ಗೊತ್ತಿದೆ ಎಷ್ಟು ದಪ್ಪ ಇರಬೇಕು, ಯಾವ ರೀತಿ ಇರಬೇಕು ಅನ್ನೋದು ಕೂಡ ನನಗೆಲ್ಲ ಅರಿವಿದೆ. ಸೊ ಅದಕ್ಕೆ ನಾನು ಚೆಕ್ ಕೂಡ ಮಾಡಿದ್ದೀನಿ ಎಷ್ಟು ದಪ್ಪ ಇರಬೇಕು, ಏನಿರಬೇಕು ಅಂತ. ಸೊ ನಮ್ಮ ಟೆಕ್ನಿಕಲ್ ಟೀಮ್ ಏನಿದೆ ಅವರು ಕೂಡ ಎಲ್ಲ ಇನ್ಸ್ಪೆಕ್ಟ್ ಮಾಡ್ತಾರೆ. ಅದೇ 147 ಕಿಲೋಮೀಟರ್, ಆಲ್ಮೋಸ್ಟ್ 150 ಕಿಲೋಮೀಟರ್ ಅಷ್ಟು. ಸೊ ಇದಕ್ಕೆ ಮೇಂಟೆನೆನ್ಸ್ ಏನು ಇರುವುದಿಲ್ಲ. 30 ವರ್ಷ ಯಾವ ಕಾರಣಕ್ಕೂ ಇದಕ್ಕೆ ಸ್ಟೆಬಿಲಿಟಿ ಇದೆ ಅನ್ನೋ ದೃಷ್ಟಿಯಿಂದ ಹಿಂದೆ ಕೂಡ ಸ್ವಲ್ಪ ಆಗಿತ್ತು ವೈಟ್ ಟ್ಯಾಪಿಂಗು, ಈಗೂ ಮಾಡಿದ್ವಿ. ಮುಂದಕ್ಕೆ 450 ಕಿಲೋಮೀಟರ್ ತಗೋಬೇಕು ಅನ್ನೋದು ಒಂದು ಪ್ಲಾನ್ ನಮಗಿದೆ. ಅದಕ್ಕೆಲ್ಲ DPR ಎಲ್ಲ ಕಂಪ್ಲೀಟ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ. ಸೊ ಅದಕ್ಕೆ ಇವತ್ತು ಎಲ್ಲ ಕ್ಷೇತ್ರದಲ್ಲೂ ಕೂಡ 150 ಕಿಲೋಮೀಟರ್ ಕೂಡ ಏನು ಇವತ್ತು ನಾವು ಕೆಲಸ ತೆಗೆದುಕೊಂಡಿದ್ದೀವಿ. ಎಲ್ಲ ಕಡೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಇನ್ಸ್ಪೆಕ್ಟ್ ಮಾಡೋಂಥ ಕೆಲಸ ಮಾಡ್ತಾ ಇದ್ದೀವಿ. ಈ ತಿಂಗಳಲ್ಲಿ ಸಂಚಾರಕ್ಕೆ ಮುಕ್ತ ಆಗ್ತಿದೆ ಸರ್. ಗುಣಮಟ್ಟದ ಕಾಮಗಾರಿ ನೀವು ಚೆಕ್ ಮಾಡಿದ್ರಿ, ಟೇಪ್ ತರಿಸಿದ್ರಿ, ಅಳತೆ ನೋಡಿದ್ರಿ. ಈಗ 1,700 ಕೋಟಿ ರೂಪಾಯಿ ಬಿದ್ದಿರ್ಬೇಕಲ್ಲ ರೋಡ್ಗೆ. ನಾವೇನೀಗ ಹಾಕಿದ್ದೀವಿ 1,150 ಕಿಲೋಮೀಟರ್ಗೆ 1,700 ಕೋಟಿ ಆಗ್ತದೆ. ಅದು ಎಷ್ಟು ದಪ್ಪ ಇರಬೇಕು ಅಂತ ಸ್ಪೆಸಿಫಿಕೇಶನ್ ಇದೆ ಕಾಂಪೌಂಡ್ಗೆ. ಇಲ್ಲೇ ನಾನು ಬೆಸ್ಕಾಂ ಅವ್ರನ್ನೂ ಕರೆಸಿದ್ದೀನಿ, BWSSBಗೂ ಕರೆಸಿದ್ದೀನಿ. ಯುಟಿಲಿಟಿ ಶಿಫ್ಟಿಂಗು ಕೆಲವೆಲ್ಲ ಮಧ್ಯ ಎಲ್ಲ ಆಗಬಾರ್ದು, ಒಂದೇ ಸತಿ ಅದನ್ನೆಲ್ಲ ಮುಗಿದೋಗ್ಬೇಕು. ಆ ದೃಷ್ಟಿಯಿಂದ ಇವತ್ತು ನಾವು BWSB, ಬೆಸ್ಕಾಮು, ಕಾರ್ಪೊರೇಷನ್ ಒಟ್ಟಿಗೆ ಸೇರಿ ಪೊಲೀಸವರು, ಟ್ರಾಫಿಕ್ ಪೊಲೀಸವರು ಕೂಡ ಬಂದಿದ್ದಾರೆ. ಅವರು ಕೂಡ ಎಲ್ಲ ಸೇರಿ ಒಗ್ಗಟ್ಟಿನಿಂದ ನಾವು ಇದನ್ನ ಈ ಕೆಲಸನ ಬೆಂಗಳೂರು ನಗರಕ್ಕೆ ಏನು ಅನುಕೂಲ ಆಗಬೇಕು ಅದನ್ನ ಶಾಶ್ವತವಾಗಿ ಒಂದು 30 ವರ್ಷ ಏನೋ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಈ ಕಾಮಗಾರಿಗಳನ್ನ ತೆಗೆದುಕೊಂಡು ಕಾಮಗಾರಿ ಎಲ್ಲ ಆದ್ಮೇಲೆ ಕ್ವಾಲಿಟಿ ಚೆಕ್ ಏನಾದ್ರು ಮಾಡ್ತೀರಾ ಸರ್? ಮಾಡಿದ್ದೀನಲ್ಲ, ನಾನು ಮಾಡಿದ್ದೀನಿ. ಬೇರೆಯವ್ರ ಕೈಲಿ ಅದಕ್ಕೊಂದು ಟೆಕ್ನಿಕಲ್ ಟೀಮ್ ಇದೆ, ಅದನ್ನ ಅವ್ರ ಕೈಲಿ ರಿಪೋರ್ಟ್ ತರಿಸ್ಕೊಳ್ತೀನಿ. ಈಗ ನನಗೆ ಅವ್ರು ಸುಳ್ಳು ಹೇಳ್ಬೋದು. ಎಲ್ಲ ಕಡೆನೂ ಚೆಕ್ ಮಾಡಿ, ಅವ್ರು ಚೆಕ್ ಮಾಡ್ತಾ ಇರೋದನ್ನ ವಿಡಿಯೋ, ಫೋಟೋಗ್ರಾಫ್ಸು ಎಲ್ಲ ಕಲೆಕ್ಟ್ ಮಾಡ್ತೀವಿ. ಮಾಡಿ ಒಂದ್ಸತಿ ರೀಚೆಕ್ ಮಾಡಿಸ್ತೀವಿ. ನಾವು ಮಾಡಿದ್ಮೇಲೆ ಬಿಲ್ ಕೊಡೋದು.